ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಪ್ರಥಮ PUCಯ 14ನೇ ಪದ್ಯವಾದಂತಹ ದೇವರಿಗೊಂದು ಅರ್ಜಿ ಈ ಪದ್ಯದ ಸರಳವಾದ ವಿವರಣೆಯನ್ನು ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಒಂದು ಪದ್ಯವನ್ನು ಲಕ್ಕೂರು ಸಿ ಆನಂದ್ರವರು ಬರೆದಿದ್ದಾರೆ. ಏನಿದರ ಆಶಯ, ಏನಿದ್ರ ಪದ್ಯದ ಮುಖ್ಯ ಉದ್ದೇಶ ನೋಡೋಣ. ಇಲ್ಲಿ ದಲಿತ ಸಮುದಾಯವು ಶತಮಾನಗಳಿಂದಲೂ ಅವಮಾನಗಳಿಗೆ ಸಿಲುಕಿದೆ. ಸಮಾಜ ಸುಧಾರಕರು, ಸಂತರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ. ಜಾಗತೀಕರಣ ಯುಗದಲ್ಲೂ ಅಸ್ಪೃಶ್ಯತೆಯು ಬದಲಾದ ರೂಪದಲ್ಲಿ ಕಂಡುಬರುತ್ತಿದೆ. ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಒಂದಾಗಬೇಕಾದದ್ದು ಬಹುಮುಖ್ಯ. ಅಂದರೆ ಇಲ್ಲಿ ಒಂದು ದಲಿತ ಸಮುದಾಯದ ಕುರಿತು, ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳ ಕುರಿತು, ಅದು ಹೇಗೆ ಬದಲಾಗಬೇಕು ಅನ್ನೋದ್ರ ಕುರಿತಾಗಿರ್ತಕ್ಕಂಥ ಒಂದು ಪದ್ಯವಾಗಿದೆ. ಲಕ್ಕೂರು ಸಿ ಆನಂದ್ ಅವರ ಒಂದು ಕುರಿತು ಕವಿ ಪರಿಚಯವನ್ನು ನೋಡೋಣ. ಇಲ್ಲಿ ಇವರ ಕಾಲ 1980. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನವರು. ಪ್ರಸ್ತುತ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಊರಿಂದ ಊರಿಗೆ 20 ಕಲ್ಲಿನ ಮೇಲೆ ಬಟಾವಣೆಯಾಗದ ರಸೀತಿ, ಇತಿ ನಿನ್ನ ವಿಧೇಯನು ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಸ್ಮೃತಿ, ಕಿರಣಾಂಕಂ, ಆರುದ್ರ, ದಿ ಲಾಸ್ಟ್ ಬ್ರಾಹ್ಮಿಣ್, ಆಕಾಶದೇವರು ಅನುವಾದ ಕೃತಿಗಳು. ಕಡೆಂಗೊಡ್ಲು ಶಂಕರಭಟ್ಟ ಕಾವ್ಯ ಪುರಸ್ಕಾರ, ದೂನಿಂ ಬೆಳಗಲಿ ಕಾವ್ಯ ಪ್ರಶಸ್ತಿ, ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳನ್ನು ಇವರು ಪಡೆದಿದ್ದಾರೆ. ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ಕೀಳಾಗಿ ಕಾಣುತ್ತಿರುವ ಬಗೆಗೆ ಗಾಢ ವಿಷಾದವಿದೆ. ಮುಟ್ಟಿದರೆ ಅಪವಿತ್ರವೆಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯ ವಿರುದ್ಧ ಧ್ವನಿ ಎತ್ತುವ ಕವನ ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ದಿಟ್ಟ ನಿಲುವು ಇಲ್ಲಿದೆ. ಇದರ ಒಂದು ಪದ್ಯದ ಸರಳವಾದ ವಿವರಣೆಯನ್ನು ಒಂದೊಂದೇ ಚರಣಗಳ ಮುಖಾಂತರ ನೋಡ್ತಾ ಹೋಗೋಣ. ನನ್ನನ್ನೊಮ್ಮೆ ಕ್ಷಮಿಸಿಬಿಡು ದೇವರೇ, ಧರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು, ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ. ಇಲ್ಲಿ ಕವಿಗಳು ತಮ್ಮ ಒಂದು ಮನದಾಳದ ಭಾವನೆಯನ್ನು ಹೇಳ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಜಾತಿ ಅನ್ನೋದು ಒಂದು ದೊಡ್ಡ ಪಿಡುಗಾಗಿದೆ. ಕೆಳಜಾತಿಯಲ್ಲಿ ಜನಿಸಿದವರಿಗೆ ಲೋಕದ ಕೀಳು ಮನೋಭಾವ ಹಿಂಬಾಲಿಸಿಕೊಂಡು ಬರುತ್ತದೆ. ಕವಿ ಈ ವರ್ತನೆಯ ಬಗ್ಗೆ ತಮ್ಮ ವಿಷಾದವನ್ನು ಇಲ್ಲಿ ದಾಖಲಿಸಿದ್ದಾರೆ. ಕೆಳವರ್ಗದವರನ್ನ ಮುಟ್ಟಿದರೂ ಮುಟ್ಟಿಸಿಕೊಂಡರೂ ಅಪವಿತ್ರವೆಂದು ಭಾವಿಸುವ ಮಡಿವಂತರನ್ನು ಕವಿ ಧಿಕ್ಕರಿಸುವ, ಆ ಮೂಲಕ ಪ್ರಧಾನ ಸಂಸ್ಕೃತಿಯ ಭಾಗವಲ್ಲವಾಗಲೊಪ್ಪದೆ ಸ್ವತಂತ್ರ ಅಸ್ತಿತ್ವವನ್ನು ಪ್ರಕಟಿಸುವ ಬಯಕೆಯನ್ನು ಈ ಕವಿತೆಯಲ್ಲಿ ಇವರು ವ್ಯಕ್ತಪಡಿಸಿದ್ದಾರೆ. ಕವಿಯು ತನ್ನ ವೈಯಕ್ತಿಕ ಅನುಭವದ ಮೂಲಕ ಏನು ಮಾಡಿದೆ ಅಂದರೆ, ಈ ಒಂದು ಕವಿತೆ ಏನಾಗುತ್ತೆ, ಬಿಚ್ಚಿಕೊಳ್ಳುತ್ತೆ ಅಂತ. ನನ್ನನ್ನು ಕ್ಷಮಿಸಿ ಬಿಡುತ್ತೇವ್ರೆ ಎಂದು ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಕವಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕವಿಯು ಸಮಾಜದಲ್ಲಿ ಬದುಕಲು ಪಡಬೇಕಾದ ಬವಣೆಯನ್ನು ಚಿತ್ರಿಸಿದ್ದಾರೆ. ಇಲ್ಲಿ ಭೂಮಿಯ ಮೇಲೆ ತಮ್ಮ ಉರಿಯುತ್ತಿರುವ ಪಾದವನ್ನು ಊರಿ ನಡೆಯುತ್ತಿದ್ದರೆ ಯಾರೋ ತಲೆ ಮೇಲೆ ಓಡಾಡಿದ ಹಾಗೆ ಅನುಭವ ಆಗ್ತಾ ಇದೆ. ಇಲ್ಲಿ ಉರಿಯುತ್ತಿರುವ ಪಾದವು ಬದುಕು ಸಾಗಿಸಲು ಹೆಣಗಾಡಬೇಕಾದ ಕಷ್ಟವನ್ನು ಸೂಚಿಸುತ್ತದೆ. ತಲೆಯ ಮೇಲೆ ನಡೆದಾಡಿದಂತೆ ಎಂಬುದು ಮೇಲ್ಜಾತಿಯವರ, ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಬಿಂಬಿಸುತ್ತಿದೆ. ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟುಕೊಳ್ಳುತ್ತಿದ್ದಾನೆ. ಅಂದರೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಕೆಳಜಾತಿಯಲ್ಲಿ ಹುಟ್ಟಿದ ತಪ್ಪಿಗೆ ಬದುಕಿನ ಸುಂದರ ಸಂಗತಿಗಳಿಂದ ದೂರಾಗಬೇಕಾಗಿರುವ ದುರಂತವನ್ನು ಕವಿ ಇಲ್ಲಿ ಗುಲಾಬಿ ಹೂವಿನ ಸಂಕೇತದ ಮೂಲಕ ಧ್ವನಿಸಿದ್ದಾರೆ. ಗುಲಾಬಿ ಹೂ ಸುಂದರವಾದ ಪ್ರೀತಿಯ ಸಂಕೇತ. ಕವಿಯ ಮನಸ್ಸು ಅದಕ್ಕೆ ಮುತ್ತಿಡಲು ಬಯಸಿದರೆ ಗುಲಾಬಿಯು ದೂರ ಸರಿದು ನೀನು ಯಾವ ಕುಲ, ಯಾವ ಮತ ಎಂದು ಪ್ರಶ್ನಿಸುತ್ತಿದೆ. ಪ್ರತಿಯೊಂದು ಸಂದರ್ಭವೂ ಜಾತಿ ಕುಲವನ್ನೇ ಪ್ರಶ್ನಿಸಿ ಬಿಡುವ ಕಠೋರ ವ್ಯಂಗ್ಯವಿದು. ವಿಚಲಿತಗೊಂಡ ಕವಿಯ ಹೃದಯ ಬೊಗಸೆಯ ನೀರಿನಲ್ಲಿ ಚಂದಿರನನ್ನು ತುಂಬಿಕೊಂಡು ಕುಡಿಯಲೂ ಪಾಡುಪಡುತ್ತದೆ. ಪ್ರತಿಬಿಂಬದ ರೂಪದಲ್ಲಿಯೂ ಚಂದ್ರ
ಕವಿಯ ಸಮೀಪಕ್ಕೆ ಸುಳಿಯುವುದಿಲ್ಲ. ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುವಂತೆ ಗುಲಾಬಿ ಹೂ, ಆಗಸದ ಚಂದಿರ, ಪ್ರಕೃತಿ ಸಹಜವಾಗಿ ಎಲ್ಲರಿಗೂ ಲಭ್ಯವಿರಬೇಕಾದದ್ದು. ಅಂತಹದ್ದನ್ನು ದಕ್ಕಿಸಿಕೊಳ್ಳಲು ಅಸಾಧ್ಯವಾದದ್ದು. ವಿಷಮ ವಾತಾವರಣದಲ್ಲಿ ಬದುಕಬೇಕಾದ ಅನಿವಾರ್ಯತೆ, ಸವಾಲುಗಳು ಪ್ರತಿಕ್ಷಣವೂ ಕವಿಯ ಮುಂದಿವೆ. ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ. ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ಕವಿಯ ದೇವರಿಗೆ ಅರ್ಜಿ ಬರಿತಾ ರೋಸತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ತಾವು ಈ ಸಮಾಜವನ್ನು ಧಿಕ್ಕರಿಸಿ ಬೇರೆಲ್ಲಾದರೂ ನಡೆದು ಬಿಡುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕವಿಯ ಎದೆಗುಂಡಿಗೆಯನ್ನು ನೋಯಿಸುತ್ತಿರುವ ಸಂಗತಿ ಎಂದರೆ ಸಹಜೀವಿಗಳ ಉದಾಸೀನದ ಬಿಸಿಯುಸಿರು. ಉದಾಸೀನತೆ, ನಿರ್ಲಕ್ಷ್ಯತೆಗಳು ಕವಿಯ ಬಯಕೆಗೆ ತಡೆಗೋಡೆಗಳಾಗಿವೆಯಂತೆ. ಎಲ್ಲವನ್ನು ಧಿಕ್ಕರಿಸಿ ಸುಮ್ಮನೆ ಒಂದು ಕಡೆ ನೆಲದ ಮೇಲೆ ಬೆನ್ನನ್ನು ಒರಗಿಸಿ ಮಲಗಿ ವಿಶ್ರಾಂತಿ ಪಡೆಯಲು ಕವಿಯ ಮನಸ್ಸು ಬಯಸುತ್ತದೆ. ಆದರೆ ಸಿರಿವಂತರ ಅಮೃತ ಶಿಲೆಯ ಸಮಾಧಿಗಳು ಇಲ್ಲಿ ಮಲಗಬೇಡ, ಮೈಲಿಗೆ ಆಗುತ್ತದೆ ಎಂಬಂತೆ ಮುಳ್ಳುಗಳಾಗಿ ಕವಿಯ ಬೆನ್ನನ್ನು ಚುಚ್ಚುವುದಂತೆ. ನಡೆಯಲಾಗದ, ಮುಟ್ಟಲಾಗದ, ಮುತ್ತಿಡಲಾಗದ ಚಂದಿರನನ್ನು ಸೆರೆ ಹಿಡಲಾಗದ, ನೆಲದಲ್ಲಿ ಒರಗಲಾಗದ ಕಡು ಕಷ್ಟದ ಬದುಕಿನ ಪಾಡನ್ನು ಕವಿ ಇಲ್ಲಿ ವಿಶಿಷ್ಟವಾಗಿ ಏನು ಮಾಡಿದ್ದಾರೆ, ದಾಖಲಿಸಿದ್ದಾರೆ. ನನ್ನನ್ನು ಈಗಲಾದರೂ ಕ್ಷಮಿಸಿಬಿಡು ದೇವರೇ, ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದು ಕೊಂಡಿದ್ದೇನೆ. ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕವಿತೆಯ ಅಂತ್ಯದಲ್ಲಿ ಕವಿಯು ತಮ್ಮತನವನ್ನು ಉಳಿಸಿಕೊಳ್ಳುವ ದಿಟ್ಟ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಮುಟ್ಟಿದರೆ ಮೈಲಿಗೆಯಾಗುತ್ತದೆಂದು ಯಾವ ಸಮಾಜ ಸಂಗತಿಗಳು ತಮ್ಮನ್ನು ಧಿಕ್ಕರಿಸುತ್ತವೋ ಅವುಗಳನ್ನು ಮುಟ್ಟಿದರೆ ತಾವೇ ಅಪವಿತ್ರವಾಗುತ್ತೇವೆಂದು ಕವಿ ಹೇಳಿರುವರು. ಈ ಮೂಲಕ ನಮ್ಮನ್ನು ಧಿಕ್ಕರಿಸುವವರನ್ನು ನಾವು ಧಿಕ್ಕರಿಸುವುದೇ ಸರಿಯಾದ ಪರಿಹಾರ. ಜಗತ್ತಿಗೆ ಪಾಠ ಕಲಿಸಬೇಕಾದರೆ ಅವರ ತಾರತಮ್ಯವನ್ನು ಧಿಕ್ಕರಿಸಬೇಕು ಎಂಬುದು ಕವಿಯ ನಿಲುವು. ಇವುಗಳನ್ನೆಲ್ಲ ಮುಟ್ಟಿದರೆ ಅವು ಅಪವಿತ್ರವಾಗುವುದಿರಲಿ, ತಾವೇ ಅಪವಿತ್ರವಾಗಿ ಬಿಡುತ್ತೇವೆ. ಆದ್ದರಿಂದ ಅವುಗಳನ್ನೆಲ್ಲ ಮುಟ್ಟದೆ ಧಿಕ್ಕರಿಸಿ ಪವಿತ್ರವಾಗಿ ಉಳಿಯುವ, ಆ ಮೂಲಕ ಸ್ವಂತ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ಛಲ ಇಲ್ಲಿ ಅನಾವರಣಗೊಂಡಿದೆ. ಜಾತಿಯ ಕಾರಣಕ್ಕಾಗಿ ನಿರಾಕರಿಸಲ್ಪಡುವ, ತಿರಸ್ಕಾರಕ್ಕೊಳಗಾಗಿ ನೋಯುವ ಮನಸ್ಸುಗಳಿಗೆ ಕವಿಯು ಮಾದರಿಯಾಗಿದ್ದಾರೆ. ಈ ಮೂಲಕ ಪ್ರತಿಭಟನೆಯ ಹೊಸ ಮಾರ್ಗವನ್ನು ತೆರೆದಿದ್ದಾರೆ. ದೇವರಿಗೆ ಅರ್ಜಿ ಬರೆಯುವ ಮೂಲಕ ತಮ್ಮ ನೋವನ್ನು ತೋಡಿಕೊಂಡರೂ ಅಂತಿಮವಾಗಿ ಪರಿಹಾರವನ್ನು ದೇವರಿಂದ ಬಯಸದೆ ತಾವೇ ಕಂಡುಕೊಳ್ಳುವ ಬಗೆ ತುಂಬಾನೇ ವಿಶಿಷ್ಟವಾಗಿದೆ. ವಿದ್ಯಾರ್ಥಿಗಳೇ, ನಿಮಗೆ ಒಂದು ದೇವರಿಗೊಂದು ಅರ್ಜಿ ಅನ್ನೋ ಕವನದ ಮೂಲಕ ಲಕ್ಕುರಿಸಿ ಆನಂದ್ ಅವರು ತಮ್ಮ ಒಂದು ಮನದಾಳದ ನೋವುಗಳನ್ನು ಹೇಗೆ ಬಿಚ್ಚಿಟ್ಟಿದ್ದಾರೆ ಅನ್ನೋದು ನಿಮಗೆ ಅರ್ಥವಾಗಿದೆ ಅನ್ಕೊಳ್ತೀನಿ. ಈ ಪದ್ಯವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.